ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿನ ಪಾಯಸದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡಿರುವ ಹಲಸಿನ ಹಣ್ಣನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಬೆಂದಿದೆ, ಇದು ಬೇಗ ಬೇಯುತ್ತೆ. ಈಗ ಇದನ್ನು ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದರ ಜೊತೆ ನಾನು ಸ್ವಲ್ಪ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಪಾಯಸಕ್ಕೆ ಥಿಕ್ನೆಸ್ ಬರಲಿಕ್ಕೆ ಅಂತ ಇದು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದರ ಪಾಕನ ತಗೊಳ್ತಾ ಇದ್ದೀನಿ. ಅಂದರೆ ಗಟ್ಟಿ ಪಾಕ ಅಲ್ಲ, ಹಾಗೆ ಕರಗುವಷ್ಟಷ್ಟೇ. ಇದನ್ನು ಇವಾಗ ಸೋಸ್ಕೊಳ್ತಾ ಇದ್ದೀನಿ, ಏನಾದರೂ ಕಸ ಇರುತ್ತೆ ಅಂತ ಹೇಳಿ. ಇವಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 4 ಏಲಕ್ಕಿ ಹಾಕಿಬಿಟ್ಟು ಅದರ ಹಾಲನ್ನು ತಗೊಂಡಿದ್ದೀನಿ. ಈಗ ಈ ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ತೆಂಗಿನ ಹಾಲು. ಅದು ಕುದಿ ಬಂದ ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ರವೆಯನ್ನು ಸೇರಿಸಬೇಕು. ಇವಾಗ ರವೆಯನ್ನು ಬೆಂದಿದೆ. ಈಗ ಪಾಕ ಮಾಡಿಕೊಂಡಿರುವ ಬೆಲ್ಲವನ್ನು ಸೇರಿಸೋಣ. ಈ ಥರ ಪಾಕ ಮಾಡಿ ಹಾಕಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಬೇಯಿಸ್ಕೊಂಡಿಟ್ಟಿರುವ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಒಂದು ಕುದಿ ಬಂದ ಮೇಲೆ ರೆಡಿಯಾಗಿದೆ ಪಾಯಸ. ಇವಾಗ ಸರ್ವ್ ಮಾಡ್ಬೋದು. ಹಲಸಿನ ಹಣ್ಣಿನ ಸೀಸನ್ ಟೈಮಲ್ಲಿ ಒಂದು ಸತಿ ಇದನ್ನು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ತಿನ್ನೋರಿಗೆ ತುಂಬ ಇಷ್ಟ ಆಗತ್ತೆ ಇದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.